ಎಲ್ಲರಿಗೂ ಸ್ವಾಗತ ನಮ್ಮ ಚಾನೆಲ್ಗೆ. ಇವತ್ತು ಉಪವಾಸಕ್ಕೆ ಬರುವಂಥ 2 ರೆಸಿಪಿಗಳನ್ನ ಹೇಳ್ತಾ ಇದ್ದೀನಿ. ನೋಡೋಣ ಬನ್ನಿ. ತುಂಬ ಸುಲಭವಾಗಿ ಬೇಗನೆ ಮಾಡ್ಕೊಳ್ಬಹುದು. ಮೊದಲಿಗೆ ನಾವು ಶೇಂಗಾವನ್ನು ಹುರಿದು ಅಥವಾ ಹಾಗೆ ಕೂಡ ತಗೋಬಹುದು. ಒಂದು ಸಣ್ಣ ಬಟ್ಲಷ್ಟು ತೊಗೊಂಡಿದ್ದೇನೆ. ಈರುಳ್ಳಿ ಸಣ್ಣಗೆ 1 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಟಮಾಟನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೇಕು. ಸೌತೆಕಾಯಿ ಕೂಡ ಸಿಪ್ಪೆ ತೆಗೆದು ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ಳಿ. ಗಜರೆ ಕೀರಿಸಿ ಹಾಕಿ ಮತ್ತು ಸ್ವಲ್ಪ ಹಸಿರು ಮೆಣಸಿನಕಾಯಿ ಪೇಸ್ಟ್ನೂ ಹಾಕ್ಕೋಬಹುದು ಅಥವಾ ಸಣ್ಣಗೆ ಕಟ್ ಮಾಡಿ ಕೂಡ ಹಾಕ್ಕೋಬಹುದು. ಕೊತ್ತಂಬರಿನೂ ಕೂಡ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಉಪವಾಸಕ್ಕೆ ಈ ಥರ ಮಾಡಿಕೊಳ್ಳಿ, ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಇನ್ನೊಂದು ಉಪವಾಸಕ್ಕೆ ಮಾಡುವಂಥದ್ದು, ಬಾಳೆಹಣ್ಣನ್ನು ಈ ಥರ ಸಿಪ್ಪೆಯನ್ನು ತೆಗೆದು ಸಣ್ಣಗೆ ಕಟ್ ಮಾಡಿ ಹಾಕಿ ಮೊಸರನ್ನು ಹಾಕಿ ಮೈದಾ ಹಿಟ್ಟು ಇಲ್ಲ ಗೋಧಿ ಹಿಟ್ಟು ಯಾವುದಾದ್ರೂ ಹಾಕಿ ಸ್ವಲ್ಪ ಉಪ್ಪು ಸಕ್ಕರೆ ಜೀರಿಗೆ ಹಾಕಿ ಈ ಥರ ನಾದ್ಕೊಂಡು ಇದನ್ನು ಪೂರಿ ಥರ ಲಟ್ಟಿಸಬೇಕು. ಪೂರಿ ಥರ ಲಟ್ಟಿಸಿ ಎಣ್ಣೆಯಲ್ಲಿ ಕರೆದು ಇದನ್ನು ಹಾಗೆ ಕೂಡ ತಿನ್ನಬಹುದು ಅಥವಾ ಕೊಬ್ಬರಿ ಚಟ್ನಿ ಕೂಡ ತಿನ್ನಬಹುದು. ಇದು ಉಪವಾಸಕ್ಕೆ ಬರುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಹೆಲ್ದಿ ಫುಡ್ ಕೂಡ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ. ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನನ್ನ ಧನ್ಯವಾದಗಳು.